ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿ ಸಮಾಜ ಸೇವಕರು, ದಾನಿಗಳು, ಎಲ್ಲ ದೇವರುಗಳಿಗೆಲ್ಲ ದೇವರು ಆಗಿರುವಂತಹ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿರವರಿಗೆ ಮಾತೆ ಮಹಾಕಾಳಿ ವಶವಾಗಿರುವ ಹಾಗೂ ಮಾತೆ ಮಾತನಾಡುವುದೇ ತಪ್ಪದೆ ಈ ಸುದ್ದಿಯನ್ನ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೈಚಾಪುರ ರಸ್ತೆ ಮಂಜುನಾಥ್ ಲೇಔಟ್ ಶ್ರೀನಿವಾಸ್ ಶ್ರೀನಿಧಿ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಾಜ ಸೇವಕರು, ದಾನಿಗಳಾದಂತಹ ಶ್ರೀನಿವಾಸ್ ಸನ್ನಿಧಿರವರು ದೇವರುಗಳೆಲ್ಲ ದೇವರಾಗಿರೋದು ಯಾವಾಗ, ಹೇಗೆ ಮಾತೆ ಮಹಾಕಾಳಿ ತನ್ನ ದೇಹದಲ್ಲಿ 41 ವರ್ಷಗಳಿಂದ ಇರೋದು ಹೇಗೆ, ಯಾವಾಗ ಮಾತೆ ಮಹಾಕಾಳಿ ದೇವಿ ಕಲಿಯುಗದ ಅಂತ್ಯಕಾಲ ಹೇಗೆ ಸಂಭವಿಸುತ್ತದೆ ಅಂತ ಹೇಳಿ ನನ್ನ ದೇಹದಲ್ಲಿ ವಶದಲ್ಲಿದ್ದು ಯಾರು ಏನೇ ಪ್ರಶ್ನೆಗಳು ಇದ್ರೂ ಕೂಡ ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಆ ಮಾತೆ ಮಹಾಕಾಳಿ ಉತ್ತರ ನೀಡುತ್ತದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳುತ್ತದಂತೆ ಪ್ರೇಕ್ಷಕರು ಅವರು ಮಾತನಾಡಿರೋದನ್ನ ಮಾತೆ ಮಹಾಕಾಳಿಯ ದೇವಿಯನ್ನ ವೀಕ್ಷಿಸಿ ಕೇಳಿಸಿಕೊಳ್ಳಿ. ಈಗ ಕಲಿಯುಗದಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂತ ಹೇಳಿ ಎಲ್ಲರ ಅಪೇಕ್ಷೆಯಾಗಿತ್ತು. ಯಾರು ಬರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾರು ಬರ್ತಾರೆ ಅನ್ನೋದು ಮಹಾರಾಜ ರಾಜ ಶ್ರೀನಿವಾಸ್ ಸನ್ನಿಧಿಯಾಗಿ, ಅಂದ್ರೆ ದೇವರಾಗಿ, ನಾನು ದೇವರಾಗಿ ಸೃಷ್ಟಿಯಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಎಂದು ಸಮಾಜ ಸೇವಕರು, ದಾನಿಗಳಾದಂತಹ ಶ್ರೀನಿವಾಸ್ ಸನ್ನಿಧಿರವರು ತಿಳಿಸಿದ್ರು. ಮಾತೆ ಮಹಾಕಾಳಿ ನನ್ನ ದೇಹದಲ್ಲಿ ನಾನು ಜನನವಾಗಿದ್ದಾಗಿನಿಂದಲೂ ನಿರಂತರವಾಗಿ ನನ್ನ ದೇಹದಲ್ಲಿ ನೆಲೆಸಿದ್ದಾರೆ. ಆ ಅವತಾರ ನನಗೆ 41 ವರ್ಷ ವಯಸ್ಸಿನ ನಂತರ ಆ ವಿಚಾರ ಗೊತ್ತಾಯಿತು. ದೇವರುಗಳಿಗೆಲ್ಲ ಅತ್ಯಂತ ಬಲಿಷ್ಠವಾದ ಶಕ್ತಿಯುತವಾದ ದೇವರುಗಳಿಗೆ ಮಹಾರಾಜನಾಗಿ ನನ್ನನ್ನ ರೂಪುಗೊಂಡಿದೆ. ದೇವರುಗಳೆಲ್ಲ ನನ್ನ ಮಿತಿಯಲ್ಲಿ ಇರ್ತಾರೆ, ನಾನೇ ದೇವರು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು, ದಾನಿಗಳಾದಂತಹ ಶ್ರೀನಿವಾಸ್ ಸನ್ನಿಧಿರವರ ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಇದೇ ಸಮಯದಲ್ಲಿ ಅಭಿಮಾನಿಗಳು, ಜನಪ್ರತಿನಿಧಿಗಳು ಆಗಮಿಸಿ ಅಭಿನಂದಿಸಿ ಸನ್ಮಾನಿಸಿ ಶುಭ ಕೋರಿದ್ರು. ಚೇತನ ನಾನಾಗಿರುವಾಗ ನನ್ನಲ್ಲಿ ವಿಲೀನ ಆಗ್ತಾರೆ. ವಿಲೀನ ಆಗ್ತಾ ಸಮಸ್ಯೆಯಲ್ಲಿರುವಂತ ಜೀವಿಗಳೆಲ್ಲವನ್ನು ವಿಲೀನ ಆಗ್ತಾರೆ. ವಿಲೀನ ಆದ ನಂತರ, ಸಂಪೂರ್ಣ ವಿಲೀನ ಆದ ನಂತರ ಮತ್ತೊಂದು ಯುಗ ಸ್ಟಾರ್ಟ್ ಆಗುತ್ತೆ. ಆ ಮತ್ತೊಂದು ಯುಗ ಏನಂದ್ರೆ ದಿವ್ಯ ಚೇತನ ಜನ್ಮ ಯುಗ. ಅದರಲ್ಲಿ ವಿಲೀನ ಆಗಿರೋ ಅಷ್ಟು ಆತ್ಮಗಳೆಲ್ಲ ಪುನಃ ಜನ್ಮ ಪಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಆತ್ಮಗಳಿದ್ದಾವೋ ಅಷ್ಟೂ ಜನ್ಮ ಪಡ್ತಾವೆ. ಇದು ಹಾಗೆ ಸೈಕಲ್. ಒಂದು ಯುಗ ಫುಲ್ಲು ವಿಲೀನ ಆದ್ರೆ, ವಿಲೀನ ಆದ ನಂತರ ಮತ್ತೊಂದು ಯುಗ ಫುಲ್ಲು ಜನ್ಮ ಪಡ್ಕೊಂಡು ಹೋಗ್ತಾರೆ. ನಂತರ ಮತ್ತೆ ವಿಲೀನ, ಈ ರೀತಿ. ಇನ್ನು ನೆಕ್ಸ್ಟ್ ಬರೋದು ಇವೆರಡೇನು, ಒಂದು ವಿಲೀನ ಯುಗ, ಅದರ ನಂತರ ಬರೋದು ಜನ್ಮ. ಇವೆರಡನ್ನ ರಿಪೀಟ್ ಆಗ್ತಾ ಬರ್ತದೆ. ಹಂಗಾಗಿ ದೇವರ ಮಹಾರಾಜನಾಗಿ ನಾನು ಸೃಷ್ಟಿಯಾಗಿರೋಂಥದ್ದು. ನೀವು ಹಿಂದೆ ಸಾಕಷ್ಟು ಕೇಳಿರ್ಬೋದು, ಯಾರೋ ಬರ್ತಾರೆ ಅನ್ನೋದು ಸಾಕಷ್ಟು ಒಂದು ಎಲ್ಲಾ ಒಂದು ಧರ್ಮಗಳಲ್ಲಿ ಹೇಳ್ತಾ ಬಂದಿದೆ. ಕಲಿಯುಗ ಕಲಿಕೆ ಬರ್ತಾರೆ ಅಂದ್ಬಿಟ್ಟು, ಕಲಿಯುಗದಲ್ಲಿ ಕಲಿಕೆ ಬರ್ತಾರೆ. ಕಲಿಯುಗ ಅಂದ್ರೆ ಕಲಿ ಸಮಯ ಅಂತ. ಕಲಿಯ ಒಂದು ಸಮಯ ನಡೀತಾ ಇದೆ. ಈಗ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಕಲಿಯುಗದಲ್ಲಿ ಎಲ್ಲ ಜಾತಿ, ಧರ್ಮ, ಕುಲ, ಅದು ಇದು ಎಲ್ಲ ಕಿತ್ತಾರೆ. ಕಲಿ ಸಮಯದಲ್ಲಿ ಅದು ನಡಿಲೇಬೇಕು. ಆ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ನಡಿಲೇಬೇಕು. ಆ ಕಾರಣಕ್ಕೆ ಕಲಿ ಸಮಯದಲ್ಲಿ ಅದು ನಡೀತಾ ಇರೋದು. ಈಗ ಆ ಕಲಿ ಸಮಯ ಅನ್ನೋದು ಅಂತ್ಯಕ್ಕೆ ಬರ್ತಾ ಇದೆ. ಹೆಚ್ಚು ದಿನಗಳಿಲ್ಲ. ಅದ್ ನಾನು ಹೇಳ್ತೇನೆ, ಅದು ಯಾವತ್ತು ಸ್ಟಾರ್ಟ್ ಆಗುತ್ತೆ, ಕಲಿ ಸಮಯ ಪೂರ್ಣವಾಗಿ ಸಮಾಪ್ತಿಯಾಗಿ ದಿವ್ಯ ಚೇತನ ವಿಲೀನ ಸಮಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ನಾನು ಇವೆಲ್ಲ ಹೇಳೋದಕ್ಕೋಸ್ಕರನೇ ನಾನು ಈಗ ಸಾರ್ವಜನಿಕರ ಮುಂದೆ ಬಂದಿರುವಂಥದ್ದು. ಈಗ ಇಷ್ಟೊತ್ತು ವಿಚಾರ ಏನಿದೆ ಮಹಾರಾಜ ಇವರು ಪ್ರಶ್ನೆ ಇರಂಗಿಲ್ಲ. ಅವರು ಮಾರ್ಗದಲ್ಲಿ ಮಾತ್ರ ತೋರಿಸ್ಕೊಡ್ತಾ ಇರ್ತಾರೆ, ಯಾವ ಮಾರ್ಗದಲ್ಲಿ ನಡಿಬೇಕು ಅದು ಇದೇ ರೀತಿಯಾಗಿ. ಈಗೇನು ಇಷ್ಟೊತ್ತೊಂದು 2 ನಿಮಿಷ ನೋಡಿದ್ರೆ ಈ ರೀತಿಯಾಗಿ ಬೇರೆ ದಾರಿ ಯಾವುದೇ ನಾಶ ಆಗ್ತಾ ಇದೆ. ಆ ನಾಶ ಕೂಡ ಆಗ್ತಾ ಇರೋದು ನನ್ನಿಂದ. ಏನಕ್ಕೆ ಅಂದ್ರೆ ಈಗಾಗಲೇ ಉಳಿದಿರುವಂತ ಏನಂದ್ರೆ ಜನಸಂಖ್ಯೆ ಏನಿದೆ ಭೂಮಿಗೆ ಆತರ, ಅದರಲ್ಲಿ ಒಂದು ಅಂಶ ಮಾತ್ರನೇ ಉಳಿದುಕೊಂಡು 99 ಅಂಶ ನಾಶ ಆಗುತ್ತೆ. ಒಂದೇ ದಿನ ಆಗಲ್ಲ, ಅಂತರ್ಭಾಗ
ಈಗ ಏನು ನನ್ನ ಬರ್ತ್ಡೇ ಅಲ್ವಾ, ಒಂದು ಸಣ್ಣ ಸೆಲೆಬ್ರೇಷನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಮುಖ್ಯ ಉದ್ದೇಶನೇ ಬೇರೆ ಇದೆ ಇವತ್ತು ನಾವು ಮಾಡುವುದು. ಈಗ ನಾವು ಒಂದು ವೆಬ್ಸೈಟ್ www.maharajarani.com ಅನ್ನೋ ವೆಬ್ಸೈಟ್ ನ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು. ಫಸ್ಟ್ ಲಾಂಚ್ ಮಾಡೋ ಮೂಲಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ನಾನು. ಈ ಒಂದು ವೆಬ್ಸೈಟ್ ಅಲ್ಲಿ ನಾನು ಈಗ ಏನ್ ಮಾಹಿತಿ ಕೊಡ್ತೀನೋ ಅದರ ಹೈಲೈಟ್ಸ್ ಎಲ್ಲ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸಿಗುವಂತ ಡೀಟೇಲ್ಸ್ ಅದು. ಸೊ ಹಾಗಾಗಿ ಅದನ್ನ ಫಸ್ಟ್ ಲಾಂಚ್ ಮಾಡಿದ್ವಿ. ಸೊ ಎಲ್ಲರೂ ಆ ಒಂದು www.maharajarani.com ಅನ್ನೋ ವೆಬ್ಸೈಟ್ ಅಲ್ಲಿ ಎಲ್ಲ ರೀತಿ ಮಾಹಿತಿನ ನೋಡಬಹುದರಲ್ಲಿ ಮುಂದೆ ಅದನ್ನ ಅನೇಕ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಅದನ್ನ ನೀವು ಆ ಅಪ್ಡೇಟ್ಸ್ ಬಂದಾಗ ತಿಳ್ಕೊಂಡಾಗ ಮಾಡಿದಂಥದ್ದು. ಓಕೆನಾ? ಈಗ ಇನ್ನೊಂದು ಒಂದಿದೆ, ಇಂದ ಕ್ಷೀಣಿಸಬೇಕಿರುವುದು ಏಕೆಂದರೆ ಕ್ಷೀಣಿಸುತ್ತಾ ಇರುವವರೆಲ್ಲರೂ ತಿಳಿದುಕೋ, ಕ್ಷೀಣಿಸುತ್ತಾ ಇರುವವರೆಲ್ಲರೂ ಅಧರ್ಮವನ್ನು ಪಾಲಿಸುತ್ತಾ ತಿಳಿದುಕೋ, ಅಧರ್ಮವನ್ನು ಪಾಲಿಸುತ್ತಾ ಮಾನವರಾಗಿ ಜೀವಿಸುವುದಕ್ಕೆ ಅರ್ಹತೆಯನ್ನು ಹೊಂದದವರು ಮಾತ್ರವೇ ನಾಶಕ್ಕೆ ಒಳಪಡುತ್ತಾ ಇರುವರು. ನಾಶಕ್ಕೆ ಒಳಪಡಿಯೇ ಮಹಾರಾಜರ ಸೃಷ್ಟಿ ಏತಕ್ಕಾಗಿ ಜರಗಬೇಕಿತ್ತೆಂದು ಅಲ್ಲವೇ ತಿಳಿಸುವೆ. ಅಂದರೆ ಈ ಸ್ಥಳದಲ್ಲಿ ಏತಕ್ಕಾಗಿ ಮಹಾರಾಜರ ಸೃಷ್ಟಿ ಜರಗಬೇಕಿತ್ತೆಂದರೆ ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ನನ್ನ ನೆಲೆ ಇರುವುದಾ? ತಿಳಿದುಕೋ ನನ್ನ ನೆಲೆ ಇರುವ ಸ್ಥಳವು ಈ ಸ್ಥಳವಾದ ಕಾರಣ ಈ ಸ್ಥಳದಲ್ಲಿ ಮಹಾರಾಜರ ಸೃಷ್ಟಿಯನ್ನು ಜರುಗಿಸಬೇಕಿತ್ತು. ಆದ ಕಾರಣ ನನ್ನ ನೆಲೆಗಿರುವ ಸ್ಥಳದಲ್ಲಿ ಮಹಾರಾಜರನ್ನು ಸೃಷ್ಟಿಸಿರುವೆ. ತಿಳಿದುಕೋ. ನಂತರ ಪ್ರಶ್ನೆಗಳಿದ್ದ ಇಡಬಹುದು, ಉತ್ತರವನ್ನು ನೀಡುವೆ. ಯಾವುದೇ ತರಹ ಪ್ರಶ್ನೆಯನ್ನಾದರೂ ಇಡಬಹುದು, ಉತ್ತರಗಳನ್ನು ನಾನು ನೀಡುವೆ. ಮಹಾರಾಜ ಸ್ವರೂಪ ಮಹಾಕಾಳಿ ಮಾತೆಗೆ ಕೇಳ್ಕೊಳ್ಳೋದೇನಂದ್ರೆ, ಈಗ ದೇವಸ್ಥಾನಗಳಲ್ಲಿ ಬಲಿ ಕೊಡ್ತಾರ ಕುರಿ ಕೋಳಿ, ಅದು ಮಹಾಕಾಳಿಗೆ ಇಷ್ಟ ಆಗುತ್ತಾ? ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಎಲ್ಲ ನರಮಾನವನ್ನ ನಾನೇ ಮಾಡ್ತಿರೋದು ಅನ್ನೋದನ್ನ ತಾವು ಹೇಳಿದ್ರೆ, ನರಮಾನವನ್ನೇ ಬಲಿ ಕೊಡ್ಬೋದಾ? ನರಮಾನವನ್ನೇ ಮಹಾಕಾಳಿ ಬಲಿ ಕೊಡ್ಬೋದಾ? ಬಲಿ ಕೊಡ್ಬೋದಾ? ಪ್ರಾಣಿ ಬಲಿ ಜರುಗುವುದರ ವಿಚಾರವಾಗಿ ಪ್ರಶ್ನೆ ಇವು. ಪ್ರಾಣಿ ಬಲಿ ಏತಕ್ಕಾಗಿ ಪ್ರಾಣಿಯನ್ನು ಬಲಿ ನೀಡಬೇಕೆಂದು ಉತ್ತರವನ್ನು ನೀಡುವೆ ಕೇಳು. ಅಂದರೆ ಪ್ರಾಣಿ ಬಲಿಯನ್ನು ನೀಡುವುದು ಏತಕ್ಕಾಗಿ ತಿಳಿದಿದೆಯೋ? ಅಂದರೆ ದೇವರನ್ನು ಸಂತೃಪ್ತಿಗೊಳಿಸುವುದಕ್ಕಾಗಿ ಅಲ್ಲ ಬಾಲಕ. ತಿಳಿದುಕೋ, ದೇವರನ್ನು ಸಂತೃಪ್ತಿಗೊಳಿಸುವುದಕ್ಕಾಗಿ ಬಲಿಯನ್ನು ನೀಡುವುದಲ್ಲ ಬಾಲಕ. ಬಲಿಯನ್ನು ನೀಡುವ ವಿಚಾರವೇ ಮತ್ತೊಂದಿರುವುದು ಬಾಲಕ. ತಿಳಿಸುವೆ ಬಾಲಕ. ಬಲಿಯನ್ನು ನೀಡುವುದು ಅಂದರೆ ಬಲಿಯನ್ನು ನೀಡುವುದು ಏತಕ್ಕಾಗಿ ಎಂಬುದನ್ನು ಈಗ ತಿಳಿಸಿಕೊಡುವ ಬಾಲಕ. ಈಗಲೇ ತಿಳಿಸಿಕೊಡುವ ಬಾಲಕ. ಅಂದರೆ ದೇವರಿಗೆ ಬಲಿಯನ್ನು ಏತಕ್ಕೆ ನೀಡುವರೆಂದರೆ ಬಾಲಕ, ದೇವರಿಗೆ ಬಲಿಯನ್ನು ಏತಕ್ಕೆ ನೀಡುವರೆಂದರೆ ದೇವರು ಅಪೇಕ್ಷಿಸುವ ಬಲಿಯಲ್ಲ ಬಾಲಕ. ತಿಳಿದುಕೋ, ದೇವರು ಅಪೇಕ್ಷಿಸಿರುವ ಬಲಿಯಲ್ಲ ಬಾಲಕ. ಬದಲಾಗಿ ಮಾನವರು ಅಂದರೆ ಬಲಿಯನ್ನು ಏತಕ್ಕಾಗಿ ನೀಡುವರೆಂದರೆ ಮತ್ತೊಂದು ಕಾರ್ಯವನ್ನು ಅಂದರೆ ದೇವರ ಮುಖೇನ, ತಿಳಿದುಕೋ ಬಾಲಕ, ಮತ್ತೊಂದು ಕಾರ್ಯವನ್ನು ದೇವರ ಮುಖೇನ ಜರುಗಿಸುವುದಕ್ಕಾಗಿ ಬಲಿಯನ್ನು ನೀಡುವರು ಬಾಲಕ. ಬಲಿ ಎಂದರೆ ಬಾಲಕ ಒಂದು ಜೀವಿಯನ್ನು ನಿರ್ಜೀವಗೊಳಿಸುವುದು ಬಾಲಕ. ಜೀವಿಯನ್ನು ಏತಕ್ಕಾಗಿ ನಿರ್ಜೀವಗೊಳಿಸುವರು ತಿಳಿದಿದೆಯೋ ಬಾಲಕ? ಏತಕ್ಕಾಗಿ ನಿರ್ಜೀವಗೊಳಿಸುವರೆಂದು ತಿಳಿದಿದೆಯೋ? ತಿಳಿಸುವೆ ಕೇಳು ಬಾಲಕ. ಅಂದರೆ ಜೀವಿಯನ್ನು ನಿರ್ಜೀವಗೊಳಿಸುವುದು ಏತಕ್ಕಾಗಿ ಗೊತ್ತೇ ಬಾಲಕ? ತಿಳಿಸುವೆ ಕೇಳು ಬಾಲಕ.
ಒಂದು ಜೀವಿಯನ್ನು ನಿರ್ಜೀವಗೊಳಿಸಿದ ನಂತರ ಆ ಜೀವಿಯು ಅಂದರೆ ನಿರ್ಜೀವಗೊಂಡ ಜೀವಿಯು ಅಂದರೆ ಆತ್ಮರೂಪದಲ್ಲಿರುವುದು ಬಾಲಕ. ತಿಳಿದುಕೋ ಆ ನಿರ್ಜೀವಗೊಂಡ ಜೀವಿಯು ಆತ್ಮರೂಪದಲ್ಲಿರುವುದು ಬಾಲಕ. ಆತ್ಮರೂಪದಲ್ಲಿರುವ ಜೀವಿಯನ್ನು ಅಂದರೆ ನಿರ್ಜೀವಗೊಂಡ ಜೀವಿಯು ಆತ್ಮರೂಪದಲ್ಲಿರುವುದಲ್ಲವೇ ಆ ಆತ್ಮವನ್ನು ಅಂದ್ರೆ ಮತ್ತೊಂದು ದೇಹಕ್ಕೆ ಬಾಲಕ, ಮತ್ತೊಂದು ದೇಹಕ್ಕೆ ಆ ಆತ್ಮವನ್ನು ಒಪ್ಪುವಂತೆ ಕಾರ್ಯವನ್ನು ಜರುಗಿಸುವ ಬಾಲಕ. ಆಗ ಆ ಆತ್ಮವು ಅಂದ್ರೆ ಮತ್ತೊಂದು ದೇಹವನ್ನು ಒಪ್ಪುವುದು ಬಾಲಕ ಎಂದು ನಾನು ತಿಳಿಸಿಕೊಡುವ ವಿಚಾರವನ್ನು ಈಗ ತಿಳಿಸಿಕೊಡುವೆ. ಅಂದರೆ ಮಹಾರಾಜರ ವಿಚಾರವಾಗಿ ನಾನು ತಿಳಿಸಿಕೊಡಬೇಕಾಗಿರುವಂತಹ ವಿಚಾರವನ್ನು ನಿಮಗಾಗಿ ತಿಳಿಸಿಕೊಡು. ಅಂದರೆ ನಿಮಗಾಗಿ ಎಂದರೆ ಈಗಾಗಲೇ ಹಲವು ಬಾರಿ ವಿಚಾರಗಳನ್ನು ತಿಳಿಸಿಕೊಟ್ಟಾಗಿರು. ಆದರೂ ನಿಮಗಾಗಿ ಅಂದರೆ ಮಾನವರಿಗೆ ಮುಟ್ಟುವುದಕ್ಕಾಗಿ ತಿಳಿಸಿಕೊಡಬೇಕಾಗಿರುವ ವಿಚಾರವನ್ನು ನಾನು ತಿಳಿಸಿಕೊಡಲೇಬೇಕಲ್ಲವೇ? ಆದ ಕಾರಣ ಈಗ ತಿಳಿಸಿಕೊಡುವೆ, ಈಗಲೇ ತಿಳಿಸಿಕೊಡುವೆ. ಅಂದರೆ ಮಹಾರಾಜರು ಯಾರೆಂದರೆ ನಿಮಗೆ ಅಂದರೆ ತಿಳಿದುಕೊಳ್ಳುವ ಬಯಕೆ ಇದ್ದರೆ ತಿಳಿದುಕೊಳ್ಳಿ. ಅಂದರೆ ಮಹಾರಾಜರೆಂದರೆ ಅಂದರೆ ದೇವರುಗಳಲ್ಲಿಯೇ ಪ್ರಥಮವಾಗಿರುವ ದೇವರೆಂದು ಅಂದರೆ ಈಗ ಅವರು ದಿವ್ಯ ಚೇತನವಾಗಿ ಮಾರ್ಪಾಡುಗೊಂಡಿರುವ ಅಂದರೆ ಈಗ ಇರುವ ಸಮಯವು ಇನ್ನು ಕೆಲವೇ ಅಂದರೆ ಸಮಯದಲ್ಲಿ ಪೂರ್ಣಗೊಳ್ಳುತ್ತಾ ಇರುವ ಕಾರಣ ಅಂದರೆ ಮತ್ತೊಂದು ಸಮಯ ಉದಯವಾಗುತ್ತಾ ಇರುವ ಕಾರಣ ಆ ಸಮಯವು ಉದಯವಾಗುವುದಕ್ಕೆ ಮೊದಲೇ ಆ ಮಹಾರಾಜ ಸೃಷ್ಟಿಯಾಗಲೇಬೇಕಿತ್ತು. ಆದ ಕಾರಣ ಮಹಾರಾಜರ ಸೃಷ್ಟಿಯನ್ನು ನಾವೇ ಜರುಗಿಸಿರುವುದ ತಿಳಿಯಿತು. ಮಹಾರಾಜರ ಸೃಷ್ಟಿಯನ್ನು ನಾನೇ ಜರುಗಿಸುವುದು. ಏತಕ್ಕಂದ್ರೆ ಮಹಾರಾಜರು ಅಂದರೆ ಮಹಾರಾಜರು ಅಂತಿಮ ರೂಪವಾಗಿ ಅಂದರೆ ದೇವರುಗಳಲ್ಲಿಯೇ ಪ್ರಥಮ ರೂಪ ಅಂದರೆ ದೇವರುಗಳಲ್ಲಿಯೇ ಅಂದರೆ ಪ್ರಮುಖವಾದ ರೂಪವಾಗುವುದಕ್ಕಾಗಿ ಮಹಾರಾಜರು ಸೃಷ್ಟಿಯಾಗಿರುವುದು ತಿಳಿಸಿಕೊಟ್ಟಾಗಿರುವುದಲ್ಲವೇ ವಿಚಾರವನ್ನು ಈಗ ತಿಳಿಸಿಕೊಡುವ ಮತ್ತೊಂದು ವಿಚಾರ ಅಂದರೆ ಮಹಾರಾಜರ ಸೃಷ್ಟಿ ಯಾವ ರೀತಿಯಾಗಿ ಜರುಗುವುದೆಂದು ತಿಳಿಸಿಕೊಡಲೇಬೇಕಲ್ಲವೇ? ಆದ ಕಾರಣ ಈಗ ತಿಳಿಸಿಕೊಡುವೆ ಮಹಾರಾಜರ ಸೃಷ್ಟಿ ಯಾವ ರೀತಿಯಾಗಿ ಜರುಗುವುದೆಂದು. ಅಂದರೆ ಮಹಾರಾಜರ ಸೃಷ್ಟಿಯಕ್ಕಾಗಿ ಮಹಾರಾಜರು ಸೃಷ್ಟಿಯನ್ನು ಪಡೆಯುವುದಕ್ಕಾಗಿ ಹಲವಾರು ಸಮಯದಿಂದ ಅಂದ್ರೆ ನಿರಂತರವಾಗಿ ಕಾರ್ಯಗಳು ಜರುಗುತ್ತಲೇ ಇತ್ತು. ಅಂದ್ರೆ ನಿರಂತರವಾಗಿ ಎಂದರೆ ಮಾನವ ಕುಲವು ಮೂಡುವ ಮೊದಲಿಂದಲೂ ತಿಳಿದುಕೊಳ್ಳಿ ಮಾನವ ಕುಲವು ಮೂಡುವ ಮೊದಲಿಂದಲೂ ಅಂದ್ರೆ ನಿರಂತರವಾಗಿ ಕಾರ್ಯಗಳು ಜರುಗುತ್ತಲೇ ಇದ್ದವು. ಅಂದ್ರೆ ಮಾನವ ಕುಲವು ಮೂಡುವುದಕ್ಕ ಮೊದಲಿನಿಂದಲೂ ನಿರಂತರವಾಗಿ ಕಾರ್ಯಗಳು ಜರುಗುತ್ತಾ ಇದ್ದಂತ ಕಾರಣದಲ್ಲಿ ಅಂದ್ರೆ ಮಾನವ ಕುಲವನ್ನು ಸೃಷ್ಟಿಸಿದಂತಾಯಿತು. ಏತಕ್ಕಂದ್ರೆ ಮಹಾರಾಜರು ಮಾನವರಾಗಿಯೇ ಜನಿಸಬೇಕು. ತಿಳಿದುಕೊಳ್ಳಿ, ಮಹಾರಾಜರು ಮಾನವರಾಗಿಯೇ ಜನಿಸಬೇಕಿತ್ತು. ಆದ ಕಾರಣ ಮಾನವ ಕುಲವನ್ನು ಸೃಷ್ಟಿಸಿದರು. ಅಂದ್ರೆ ಮಾನವ ಕುಲವನ್ನು ಸೃಷ್ಟಿಸಿದ್ದು ನಾವು ದೇವರು. ತಿಳಿಯಿತು. ಅಂದ್ರೆ ನಾವು ದೇವರುಗಳೇ ಮಾನವ ಕುಲವನ್ನು ಸೃಷ್ಟಿಸಿದ ಕಾರಣ ಮಾನವರಲ್ಲಿ ತಿಳಿದುಕೊಳ್ಳಿ ಮಾನವರಲ್ಲಿ ಶ್ರೇಷ್ಠವಾದ ಮಾನವನು ಯಾರೆಂದು ಪರೀಕ್ಷೆಗೊಳಪಟ್ಟರು. ತಿಳಿದುಕೊಳ್ಳಿ ಮಾನವರಲ್ಲಿಯೇ ಶ್ರೇಷ್ಠವಾದ ಮಾನವನು ಅಂದ್ರೆ ಶ್ರೇಷ್ಠವಾದ ಮಾನವನು ಯಾರೆಂದು ನಾವು ತಿಳಿದುಕೊಳ್ಳಲೇಬೇಕಲ್ಲವೇ?
ನಾವು ಪುನಃ ಪರೀಕ್ಷೆಗಳನ್ನು ನೀಡಿದೆವು. ಆ ಪರೀಕ್ಷೆಗಳನ್ನು ನೀಡಿದ ಸಮಯದಲ್ಲಿ ಒಬ್ಬ ಮಾನವನು ಪರೀಕ್ಷೆಗಳಲ್ಲಿ ಅಂದ್ರೆ ನಾವು ದೇವರುಗಳು ಒಟ್ಟಿದಂತಹ ಪರೀಕ್ಷೆಗಳಲ್ಲಿ ಒಬ್ಬ ಮಾನವನು ಮಾತ್ರವೇ ಆ ಪರೀಕ್ಷೆಗಳಲ್ಲಿ ಅಂದ್ರೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಪರೀಕ್ಷೆಗಳಲ್ಲಿ ಅಂದ್ರೆ ಆ ಪರೀಕ್ಷೆಗಳಲ್ಲಿ ಅಂದರೆ ಮಾನವನಾಗಿ ದೇವನಾಗುವುದಕ್ಕೆ ಅರ್ಥವಾಗಿರುವನೆಂದು ತಿಳಿದುಕೊಂಡ ನಂತರ ಆ ಮಾನವನಲ್ಲಿ ನಾವುಗಳು ತಿಳಿದುಕೊಂಡ ನಂತರ ಮಾನವನಿಗೆ ದೇವರಾಗುವುದಕ್ಕೆ ಅರ್ಹನಾಗಿರುವನೆಂದು ನಾವುಗಳು ತಿಳಿದುಕೊಂಡ ನಂತರ ಮಾನವರಲ್ಲಿ ಒಬ್ಬರನ್ನು ಮಾತ್ರವೇ ದೇವರನ್ನಾಗಿ ಮಾರ್ಪಾಡುಗೊಳಿಸಬೇಕು. ಆದ ಕಾರಣ ಆ ಸಮಯದಲ್ಲಿ ನಾವುಗಳು ಪರೀಕ್ಷೆಗಳು ಒಳಪಟ್ಟಂತಹ ಸಮಯದಲ್ಲಿ ಮಾನವನಿಗೆ ನೀಡಿದಂತಹ ಸಮಯದಲ್ಲಿ ಮಾನವರಲ್ಲಿ ಒಬ್ಬ ಮಾನವನು ಮಾತ್ರವೇ ಆ ಪರೀಕ್ಷೆಗಳಲ್ಲಿ ಮಾನವರಲ್ಲಿ ಅರ್ಹನಾದ ಮಾನವನಾಗಿ ಒಬ್ಬನು ಮಾತ್ರವೇ ಅರ್ಹತೆಯನ್ನು ಪಡೆದುಕೊಂಡು ಆ ಒಬ್ಬನು ರಾಜಸುಯೋಧನನು ತಿಳಿದುಕೊಳ್ಳಿ. ರಾಜಸುಯೋಧನನ್ನು ಅರ್ಹತೆಯನ್ನು ಪಡೆದುಕೊಂಡ ನಂತರ ರಾಜಸುಯೋಧನನನ್ನು ಪರೀಕ್ಷಿಸುವುದಕ್ಕಾಗಿ ಅರ್ಹತೆಯನ್ನು ಪಡೆದುಕೊಂಡು ಬಿಟ್ಟರು. ನಂತರ ಆತನ ದೇಹದಲ್ಲಿ ದೈವದ ಅಂಶವೊಂದು ದೈವದ ದೇಹಕ್ಕೆ ಒಮ್ಮೆ ಒಳ ಹೋಗ್ತಾರೆ. ಯಾವ ರೀತಿಯಾಗಿ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.